ಯವ್ವ ಸುನೀತಾ ಬಾ ಸುನೀತಾ. ಸರಿಯಾ ಹಿಂದಕ ನಿನ್ನನ್ನು ಬಿಡದಲ್ಲೇ ಇವತ್ತು ನಿನಗೋಯ್ತು. ಇವತ್ತು ಈಕಿನ ಮುಗಿಸಿ ನಿನ್ನ ಬಿಡ ಮಾಡ್ತೀನಿ ಬಿಡಕ್ಕ ಬಿಡಲ್ಲಿ ಹಡಿಬಿಟ್ಟಿ. ಯಪ್ಪ ಎಣ್ಣ ಏನ್ ಮಾಡಕತ್ತಿ ಯಪ್ಪ ಬಿಡ ಎಣ್ಣ ಸೀನಪ್ಪಣ್ಣ ಬಿಡ ಯಪ್ಪ ಬಿಡು ಬಿಡು ನನ್ನ ಮಕ್ಕಳನ್ನ ತಕ್ಕರ ನೀನೇ ನೋಡ್ಕೊಳ್ಳೋದಲ್ಲ ನನ್ನ ಮಕ್ಕಳನ್ನ ಬಿಡು ಅಯ್ಯವ್ವ ಬಿಡು ಅಯ್ಯವ್ವ. 2 ದಿನದಿಂದ ನಮ್ಮೂರಾಗ ಮಳೆ ಐತ್ರಿ. ಆಮೇಲೆ ನಮ್ದು ವಾಷಿಂಗ್ ಮಿಷಿನ್ ತಿರುಗಾಕತ್ತೈತಿ. ನಾವು ನೈಟ್ ಅಂಗಡಿಯಿಂದ ಬಂದಾಗನ ಮಿಷಿನಿಗೆ ಬಟ್ಟೆ ಹಾಕೋದು, ಹಂಗಾಗಿ ಸ್ವಲ್ಪ 2 ಸೌಂಡು ಬರ್ತೈತಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಅಯ್ಯೋ ಅಪ್ಪ ಯವ್ವ ಬಾರ ಯವ್ವ ಬಿಡಿಸ್ಬಾರ ಯವ್ವ ನಿಮ್ಮ ಅಪ್ಪನ್ನ. ನಾ ಎಷ್ಟು ಹೇಳಿದ್ರು ಬಿಡುವಲ್ಲ, ನಿಮ್ಮ ಅವ್ನು ಸಾಯಿಸ್ತಾನೆ ಬಾರ ಯವ್ವ. ಇವತ್ತು ನಿಮ್ಮ ಅವ್ನು ಸಾಯಿಸ್ಬೇಕಂತಾರೆ ನಿರ್ಧಾರ ಮಾಡಿ ಬಂದಾನೆ ಬಾರ ಯವ್ವ. ಯಾಕ ನೀನು ಸಕ್ಕೋಬೆ ಸರಿ ನೀನು ಯವ್ವ ನಿನಗೆ ಏನಾರ ಮಾಡ್ತ ಯವ್ವ ಸರಿ ಸುನಿತ ಯವ್ವ ತುಗಸ್ ಹಿಂದಕ್ಕೆ ತುಗಸ್ ನಿಮ್ಮ ಅಪ್ಪನ್ನ. ನಾನು ಹೇಳ್ತೀನಿ ಬೇಡ ದೊಡ್ಡವ ಸರಿ ಇಲ್ಲ ನೀನು ಬಸರಿದ್ದ ಹೆಣ್ಮಗಳು ನೀನು ಸರಿ ನಾನು ನುಗ್ಗಿಸ್ತೀನಿ. ಯಪ್ಪ ಬೇಡ ಮೊದ್ಲ ಕುಡಿದು ಬಂದಿದಿ, ಕುಡ್ದವ್ರಿಗೆ ಹೊಡಿಬಾರ್ದಂತ ಹೇಳ್ತಾರ. ಸರಿ ಹಿಂದಕ್ಕ ಏಯ್ ಏನ್ರಲೇ ಹೆಂಗಸರು ಸೇರಿ ನನ್ನ ಹೊಡಿಬೇಕಂತಂದು ಎಲ್ಲರೂ ತಯಾರಾಗಿರಿನ? ನಾನೇನು ಹೊಡಿಸ್ಕೊಳ್ಳೋ ಮಗ ಅಲ್ಲವ. ಬೇಡ ಸುನೀತಿ ಸೈಡ್ ಸಕ್ಕ ನೀನು. ಯಪ್ಪ ಅವನು ಬಿಡು ನಿನ್ನ. ಯಪ್ಪ ನನ್ನ ನುಗ್ಗಿಸ್ತೀಯ ನೀನು? ನಿನ್ನ ಬಿಡುದಿಲ್ಲ ನಾನು ಇವತ್ತು. ಏ ಅಪ್ಪನದು ನೋಡುದಿಲ್ಲ, ಚಪ್ಲಿಲಿ ಹೊಡಿತೀನಿ ನಾನು. ನಮ್ಮವ್ವ ಹೊಡೆದಾಳೀಗ, ನಾನು ಹೊಡಿಬೇಕಾಗತ್ತ. ಮನುಷ್ಯನ ಇನ್ನು ರಾಕ್ಷಸನ ನೀನು, ಸುಮ್ಮನೆ ಇದ್ದುಬಿಡು. ನಿನ್ನ ಜನ್ಮಕ್ಕೊಂದಿಷ್ಟು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಏನು ಹರ್ಕತ್ತಾಗಿತ್ತು ನಿನಗ? ಏನು ಅರ್ಧ ಆಗಿತ್ತು? ಏನು ಅರ್ಕ್ಲಿಗಿತ್ತು ನಿನಗ? ಬಂದಿ ಅಲ್ಲಿ ಎದ್ದೇಳು ಲಕ್ಷ್ಮ ಅಕ್ಕ ಎದ್ದೇಳ ಯವ್ವ ಎದ್ದೇಳ್ಬೆ ಮೆಲ್ಲಕ್ಕೆ ಎದ್ದೇಳು. ಎಬ್ಬಸ್ರಿಕಿನ್ನ ಹುಷಾರು. ಇನ್ನೊಮ್ಮೆ ನಮ್ಮ ಅವನ ತಂಟೆಗೆ ಬಂದೆ ಅಂದ್ರೆ ನೀ ನಾನು ಹುಟ್ಟಿಸಿ ಅನ್ನೋದು ಮರ್ತು ಬಿಡ್ತೀನಿ. ನಾನು ಹೇಳಕತ್ತೀನಿ ಹೋಗಿಲ್ಲಿಂದ ಮೊದ್ಲು. ಏನು ನಿನಗೇನು ತೊಂದರೆ ಆಗೈತೆ ಹೇಳು? ನಿನಗೇನು ತೊಂದರೆ ಆಗಿರೋದು? ನಿಮ್ಮ ಅವನ್ನ ನಿಮ್ಮ ತಂಗ್ಯಾರನ್ನ ಬಿಟ್ಟು ಬಂದೀವಿಲ್ಲ, ನಾವು ದುಡ್ಕೊಂಡು ತಿನ್ನಕತ್ತೀವಿಲ್ಲ. ನೀನು ಬಾಕ್ಲಕ್ಕೆ ಏನರ ಬಂದು ನಿಂತೀವ ನಾವು? ಏನರ ಕೊಡು ಅಂತ ಕೇಳಿವ ನಾವು? ಎದಕ್ಕೆ ಹಗ್ಲ ಮುಗ್ಲ ಬಂದು ನಮ್ಮ ಜೀವ ತಿಂತೀವಿ? ಇಲ್ಲಡ ಹೇಳಕತ್ತಿ ನಾನು. ನನ್ನ ತಂಗಿ ಮದುವೆಯಾಗ ಹುಡುಗನ್ನ ನೀನು ಯಾಕೆ ಮದುವೆ ಒಪ್ಕೊಂಡಿಲ್ಲೇ? ಏನು ಹೇಳಕತ್ತಿ ನೀನು? ನಿನಗೇನು ಗೊತ್ತಿದ್ದು ವಿಷಯ? ನನಗೇನು ಗೊತ್ತಾ? ನೀವು ಓಸ್ರು ಮಳ್ಳ್ಯಾಗ ಸೇರ್ಕೊಂಡು ಏನು ಕಳ್ಳಕಂತ್ರಿ ಆಟ ಆಡಿದ್ರೆ ನನಗೆ ಗೊತ್ತಾಗೋದಿಲ್ಲ ಅಂತ ಮಾಡಿದ. ಇಲ್ಲಡಿಲ್ಲಿ ಆ ಹುಡುಗ ಏನಾರ ಮದುವೆ ಆಗ್ಬೇಕು ಅಂತಿದ್ರ, ಇಲ್ಲ ನನ್ನ ತಂಗಿ ಮದುವೆ ಆಗ್ಬೇಕು, ಇಲ್ಲ ಬೇರೆ ಯಾವ್ದ್ರ ತನ ಬೇಕಾಗಿದ್ದ ಹೆಣ್ಣೋಡು ಮದುವೆ ಆಗ್ಬೇಕು. ನಾನು ಮಾತ್ರ ಸುನೀತಾ ಕರೆಕ್ಟಾಗಿ ಕಿವಿ ತೆಗೆದು ಕೇಶ ನೀನು ಹೇಳ್ತೀನಿ ನೋಡು, ಯಾವ್ದ ಕಾರಣಕ್ಕೂ ಮಾಸ್ತರ್ ನೀನು ಕೊಡೋದಿಲ್ಲ. ನೀನು ನನ್ನ ಮಗಳದಿದ್ದಿ, ನಾನು ನಿಮ್ಮಪ್ಪ ನಿನ್ನ ಹುಟ್ಟಿಸಿದ್ ನಾನು. ನಮ್ಮವನ ಎಲ್ಲ ಕೇಶಂಡಳ, ನಿಮ್ದೆಲ್ಲ ಕಳ್ಳಕಂತ್ರಿ ಆಟನ ನಮ್ಮವನ ನೋಡ್ಯಾಳ. ಏನು ನಾಟಕ ಮಾಡಕ್ಕೆ ಬರಬೇಡ್ರಿ. ಏನ ನಿನಗಿನ್ನ ತುಂಬಿಟ್ಟವನು 18? ಏನೋ ದೊಡ್ಡದಾಗಿ ಅವಾಗ ಇವ್ರದ್ದು ನೋಡಿದಾಗ ಏನು ಭಾಳ ಕಿಸ್ತಿ, ಇನ್ನು ನನಗೆ 18 ತುಂಬಿಲ್ಲ ಅಂತಂದು ಈಗ ತುಂಬಿಟ್ಟವನ. ಈಗ ನಿನಗೆ ಆಸೆ ಬಂದ್ಬಿಡ್ತಾನೆ ಮದುವೆ ಆಗ್ಬೇಕಂತ ಹೇಳಿ. ಯಾಕ ಒಳ್ಳೆ ಸರ್ಕಾರಿ ನೌಕರಿದವ್ನು ನೋಡತ್ಲಿಗೇನ ಮರ್ತು ಬಿಟ್ರಿ ನೀಗ? ತಾಯಿ ಮಕ್ಕಳು ಎಲ್ಲ ತಯಾರಾಗಿ ನಿಂತ್ಬಿಟ್ರಿ ಅಲ್ಲ? ಯಪ್ಪ ಬಾಯ್ ಬಿಗಿಡ್ದು ಮಾತಾಡು. ನೀ ಏನು ಮಾತಾಡಕತ್ತೀನ ಕಬರ್ ರೈತೆ ಇಲ್ಲ. ನೀನ ಹೇಳ್ದಿಲ್ಲ ಈಗ ನಾನು ಹುಟ್ಟಿಸಿದ್ದು ನೀನ ಅಂತಂದು, ಮತ್ತು ನೀನ ಹುಟ್ಟಿಸಿರೋ ಮಗಳಿಗೆ ಮಾತ ನೀವು. ಸಣ್ಣ ಮಗಳು ದ್ವಾರದಾಗ ನಿಂತೈತಿ, ಅದನ್ನು ಎಬ್ಸೋದು ನಾವು ಮಾಡಕತ್ತೀವಿ. ನಿನಗೇನು ಹತ್ತೈತಿ? ಮತ್ತು ನಿಮ್ಮ ಅವ್ವ ನಿಮ್ಮ ತಂಗಿಯರ ಮಾತು ಕೇಳ್ಕೊಂಡು ಮತ್ತೆ ಬಂದು ಹೊಡಿತೀಯಲ್ಲ, ಅವಾಗ ನಾಚಿಕೆ ಆಗುತ್ತಲ್ಲ ನಿನಗೆ? ನಾಚಿಕೆ ನನಗಾಗಬೇಕು, ನಿಮಗಾಗಬೇಕು. ಅಲ್ಲಿ ನನ್ನ ತಂಗಿ ನೋಡ್ರಿ ಹುಡುಗನ ನನ್ನ ನೀ ಮದುವೆ ಕೇಳಲಿ ನಾಚಿಕೆ ಆಗೋದಿಲ್ಲ. ಅತ್ತಿ ಗಂಡನ ಮದುವೆ ಯಾರ? ಯಪ್ಪ ನೋಡ, ಯಾವಾಗಲೂ ನೀನು ನನಗೆ ನಮ್ಮ ಅವ್ಗೆ ಅನ್ಯಾಯನ ಮಾಡ್ಕೊಂತ ಬದಿ ನೀನು. ಇನ್ನು ಮೇಲೆ ಈ ಅನ್ಯಾಯ ನನ್ನ ಜೊತೆಗಾರಾಗಲಿ ನಮ್ಮ ಅವನ ಜೊತೆಗಾರಾಗಲಿ ನಾ ಆಗಕ್ಕೆ ಬಿಡೋದಿಲ್ಲ. ಇದ ಕೊನಿ ಆಗ್ಬೇಕು. ನಾನು ಆ ಮಾಸ್ತರ್ನ ಮದುವೆ ಆಗ್ತೀನಿ. ಏನು ಕರೆಕ್ಟ್ ನೀನು ಕಿವಿ ತೆಗೆದು ಕಳಿಸ್ಕ. ನಾನು ಆ ಮಾಸ್ತರ್ನ ಮದುವೆ ಆಗ್ತೀನಿ. ನಿನಗೆ ನಿಮ್ಮವ್ಗ ತಾಕತ್ತಿದ್ರ, ನೀ ನಿಮ್ಮವ್ಗ ಹುಟ್ಟಿದ್ರ ತಡಿ, ಅದನ್ನು ತಡೆದು ನೋಡು. ಏನ ನಮ್ಮವ್ಗ ಹುಟ್ಟಿದ್ರ ನಿನ್ನ? ವಯಸ್ಸಿಗೆ ಬಂದಿಯಲ್ಲ ಮಾತಾಡ್ಸತ್ತ. ನಾ ನಿಮ್ಮಪ್ಪದೀನಿ ಏನ ಮರಿಬೇಡ, ನಾಚಿಗೆಟ್ಟ ಹೆಣ್ಣ. ಯಪ್ಪ
ನಿನ್ನ ಕೈ ಮಗಿತೀನಿ. ಕೊಡ ತಗೋ ಹುಡುಗಿನ ಹೊಡೆದ ಬಡೆದ ಮಾಡ್ಬೇಡ, ಬಿಟ್ಟು ಬಿಡಕ್ಕಿನ್ನ. ಹಿಂದಕ್ಕೆ ಬಾ ಯವ್ವ ಸುನೀತಿ, ಹಿಂದಕ್ಕೆ ಬಾ. ಎಲ್ಲ ಬಕಿನು ಚಂದಾಗ ಕೇಶರಿ. ಗಿರ್ಜವ್ವ, ಇಲ್ಲೇನು ಮಾಡಕತ್ತೀಯ ನೀನು? ನಿನಗ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿದಾಗ ಗೊತ್ತಾಗತ್ತೆ ನಿನಗ. ನಡಿ ಹೊರಗೆ ಮರ್ಯಾದಿಂದ. ಇಲ್ಲೇನೈತಿ ನಿನ್ನ ಕೆಲಸ? ಬಂದು ನಾನು ಏನ್ರ ನಿನ್ನ ಗಂಡ ವಿಷಯ ಹೇಳ್ದೆ ಇಲ್ಲಡಿಲ್ಲಿ ಉದ್ದಗ ನಿನ್ನ ಶೀಳಿ ಒಂದು ದೇಹನ ನಿಮ್ಮೂರಿಗೆ ಇನ್ನೊಂದು ದೇಹನ ಸ್ಮಶಾನದ ಹೋಗಿತಾನ ಬಾಗನ ಗೊತ್ತಲ್ಲ ನಿನಗ. ನಡಿ ಮನೆಗೆ. ಎಣ್ಣ ಹೋಗ್ತೀನಿ, ಹೇಳ್ಬೇಡಪ್ಪ. 3 ಮಂದಿ ಚಂದ ಕೇಸರಿ ಎಲ್ಲ ಬೇಕಿನು. ಏನು ಹೇಳ್ತೀನಿ ಅನ್ನೋದು ನಾನು ಮೌಗ ಹುಟ್ಟಿ ನೋಡ್ರಲಿ. ಇದಕ್ಕೆ ಅದು ಸಾಕ್ಷಿ, ಅದಕ್ಕೆ ಸಾಕ್ಷಿ. ಉಳಿಸಿ ನಿಮ್ಮನ್ನು 3 ಮಂದಿನ ಜೀವಂತ ಅಂದ್ರ ನಮ್ಮವ್ವ ಬದುಕ್ಸವ್ರನ್ನ ಅಂದಾಳಂತ ಬದುಕ್ಸಿ ನಿಮ್ಮನ್ನ. ಹುಷಾರಾಗಿರ್ರಿ. ಇನ್ನೊಮ್ಮೆ ಏನಾರ ನನ್ನ ಮುಂದೆ ಬಂದು ಏನಾರ ನೀವು ಕಳ್ಳ ಕಟ್ರಿ ಆಟ ಆಡಿ ಕೊಡ್ಡ ಕುಂತಿ ತೆಗಿಬೇಕಲ್ಲ, 3 ಮಂದಿನೂ ಒಂದ ತೆಗೆದು ಕುಣಿನ ಮುಚ್ಚಿ ಮಣ್ಣು ಹಾಕಿಬಿಡ್ತೀನಿ. ಹುಷಾರಾಗಿರ್ರಿ. ನನ್ನ ಮುಂದೆ ಡಿಂಗ್ರಿ ಬಲ್ಲಿ ಆಟ ಆಡ್ತಾರೆ. ಬಾಯಾಗ ಬೂಟ ಇಟ್ಟೇನು ಹೇಳ್ತೀನಿ ನೋಡು. ನಾನು ಯಾವುದಕ್ಕೆ ಕಾಣ್ಕೊಬಿಡೋದಿಲ್ಲ. ನನ್ನ ತಂಗಿಗೆ ಕೂಡ ನಾನು ಮಾಸ್ತರನ್ನು ತೊಗೊಳೋದು. ಇನ್ನೊಮ್ಮೆ ಏನಾರ ನನಗೆ ಎದುರು ಮಾತಾಡ್ಬೇಕಲ್ಲ ನೀನು. ನೋಡು ಮತ್ತೆ. ಹಿಂದಕ್ಕೆ ಬಾರ ಯವ್ವ ಸುನೀತಾ, ಹಿಂದಕ್ಕೆ ಬಾ. ಯಪ್ಪ ಬಿಡು ಯಪ್ಪ, ನನ್ನ ಕುತ್ತಿಗೆ ಕೆಡ್ತಿದ್ದಿ ಬಿಡು. ಇಷ್ಟಕ್ಕೆಲ್ಲ ನೀನ ಕಾರಣ ಪದ್ದಿ, ನೀನ ಕಾರಣ. ಏನ ಪಾಪ ಒಂಟಿ ಹೆಂಗಸು ಎಲ್ಲ ಆಸೆ ಆಕಾಂಕ್ಷನು ಅದಿಮ್ಕೊಂಡು ಪಾಪ ಒಬ್ಬೇಕೆದಳಂತ ಬಂದು ನಾನು ನಿನಗೆ ನಮ್ಮ ಅವನ ಮಾತು ಮೀರಿ ನಿನ್ನ ಜೊತೆಗೆ ನಾನು ಇದ್ರ ನನ್ನ ಬಾಯಿಗೆ ಮಣ್ಣು ಹಾಕಂತ ಮಾಡ್ತೀಯಾ? ನಿಮ್ಮ ಅವನ ಮೇಲೆ ಆಣೆ ನೋಡು. ನನ್ನೇನ್ರ ಮಾಡಿದ್ರೆ ನಿಮ್ಮ ಅವನ ಮೇಲೆ ಆಣೆ. ನಮ್ಮ ಅವನ ಆಣೆ ಅಟ್ಟಿ ಅಂತ ಮಾತಕ್ಕೆ ನೀನು ಬಿಟ್ಟಿನಂತ ತಿಳ್ಕೊಬೇಡ. ನೋಡ ಮತ್ತ ಬದುಕ್ಬೇಕನ್ನ ಆಸೆ ನೀನು ಹೊಟ್ಟೆಗಿರೋ ಕೂಸ್ನು ಬದುಕಿಸ್ಕೋಬೇಕನ್ನೋದಿತ್ತಂದ್ರ ಸುಮ್ಮನೆ ಇದ್ದು ಬಿಡು. ಜಾಸ್ತಿ ಬಾಲ ಬಿಚ್ಚಕ್ ಬರ್ಬೇಡ ನನ್ನ ಮುಂದೆ. ಬಾ ಈಚೆ ಕಡೆಗೆ ಬಾ, ಜಾಗ ಕೊಡಲ್ಲಿ. ಇಲ್ಲ, ನಾ ಸರಿಯುವುದಿಲ್ಲ. ನಾವು ಬರೆಯಕ್ ಬಿಡುದಿಲ್ಲ. ಬೇಡ ಸುನೀತಾ, ಮಗುಳನ್ನೋದು ನೋಡುದಿಲ್ಲ. ತುಂಡು 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 ಕತ್ತರಿಸಿ ನಾಯಿನರಿಗೆ ಹಾಕಿಬಿಡ್ತಾನೆ. ಸರಿಯವ್ವ, ಸರಿ ಸುನೀತಾ. ಸಾಯಿಸೋಲಕ್ ಸರಿ ಇಲ್ಲಿ. ಸರಿ ಬೇ, ಸಕ್ಕೋ ಬೇವ ಸರ್ಕೋ. ಶಾನ್ ಬಗುಂದು ನಿಂದೇನು? ಏನು ಶಾನ್ ಬಗುಂದು ನಿಂದು ಏನು ನಡೆಸಿರಿ ನೀವಿಬ್ರು? ಅವ ನಿನಗೆ ಮನೆ ಕೊಡೋದಂತ ಅವನ ಮನೆ ನೀನು ಚಂದಾಗ ಮೆತ್ತಿ ಸಾರಿಸಿ ಗುಡಿಸಿ ಏನೈತಿ? ಯಾಕ ಅದ ಸಾರಿಸಿ ಗುಡಿಸಿ ನಮ್ಮ ಮನೆಗೆ ಇದ್ದಿದ್ರ ಚಂದ ಇರ್ತಿದ್ದಿಲ್ಲ. ಸಂಸಾರ ತೆನಿಸ್ಕೊಂಡು ಗರ್ ತೆನಿಸ್ಕೊಂಡು ಚಂದಾಗ ಒಳ್ಳೆ ಮಾಡ್ತಿದ್ದಿಲ್ಲ. ಇಟ್ಕೊಂಡು ಅವು ಬೇಕ ನಿನಗ? ಮೆಂಡ್ರಿ, ಹಳೆ ಮೆಂಡ್ರಿಗಳ್ಳಿ. ಬಾ ಇತ್ಲ ಕಡಿ ಬಾ. ಏನೈತಲ್ಲಿ ಹೆದರಿಕೆ? 3 ಮಂದಿಗೂ ನೀವು ಸಾಯೋವರೆಗೂ ಇರಬೇಕು. ನೀನು ಲಕ್ಷ್ಮಿ ಮರ್ಯಾದಿಂದ ನಿನ್ನ ಮಕ್ಕಳನ್ನ ಕಟ್ಕೊಂಡು ನಿಂದು ಗಂಟು ಮುಟ್ಟಿ ಕಟ್ಕೊಂಡು ನಮ್ಮ ಮನೆಗೆ ಬಾ. ತಿಳಿತನ ಹೇಳಿದ್ದು ಕೇಳಿಸಿದ್ವಿ ಕಿವಿ. ಜಾಸ್ತಿ ಏನಾರ ಬಾಲ ಬಿಚ್ಚಿದಿ ಬಗಿನ ಹರಿಯೋದಿಲ್ಲ. ನಾವು ಬರೋದಿಲ್ಲ ಮನೆಗೆ. ಲೇ ನನಗ ಅಪ್ಪ ಅಂತ ಕರಿಬೇಕು. ನಾಳೆ ನಿನ್ನ ಮದುವೆಯಾಗ ನಾನಾ ದಾರಿ ಎರೆದು ಕೊಡಬೇಕು. ಅವ ಬರೋದಿಲ್ಲ. ಶಾನುಭೋಗ, ಎಲ್ಲದಕ್ಕೂ ಶಾನುಭೋಗ ಅಂತ ಹೊಕ್ಕಿರಲ್ಲ, ಬರೋದಿಲ್ಲವ. ನೋಡ ಮಾರಾಯ, ಅವ್ರು ನನಗೆ ಅಣ್ಣಿದ್ದಂಗ. ಏನೇನಾರ ಸುಮ್ಮನೆ ಸಂಬಂಧ ಕಟ್ಬೇಡ, ನಿನ್ನ ಕಾಲಿ ಮುಗಿತೀನಿ. ಅಣ್ಣಿದ್ದಂಗ? ಅಣ್ಣಲ್ಲಲ್ಲ, ಅಣ್ಣಲ್ಲಲ್ಲ. ಈ ಕತ್ತಿನ ನನ್ನ ಮುಂದೆ ಹೇಳಬೇಡ ಲಕ್ಷ್ಮಿ. ನೀನು ಮರ್ಯಾದಿಂದ ಮನೆಗೆ ನಡಿ. ನೋಡು, ಸಂಜನತ್ಲಿಗೆ ಮಕ್ಕಳ ಕರ್ಕೊಂಡು ಮನೆಗೆ ಬಂದಿದ್ದಿ ಬದುಕೆಂತೀರಿ ಓಸ್ರು. ಇಲ್ಲ ಅಂದ್ರ ಒಬ್ರೊಬ್ರು ಹೂತು ಹಾಕ್ಬಿಡ್ತೀನಿ. ಅವ ಎಲ್ಲದ ನನ್ನ ಮಗ, ನನ್ನ ವಂಶೋದ್ಧಾರನ ನನ್ನ ವಿರುದ್ಧನ ತಿರುಗಂಗೆ ಮಾಡಿಯ ನೀನು? ಬಿಡ್ತೀನಂತ ಮಾಡಿಯ ನೀನು? ಎಲ್ಲದನವ ನನ್ನ ಮಗ? ಅವ ಗಣಮಗದನ. ಎಲ್ಲದನ ಅಂತ ಕೇಳಿದ್ ನಾನು. ಯಪ್ಪ, ಅಲ್ಲೇ ಎಲ್ಲರ ಆಡ್ತಿರ್ತಾನ. ಬಿಟ್ಟು ಬಿಡಿ ಅಪ್ಪ, ನಮ್ಗೆ ಯಾರಿಗೂ ಏನು ಮಾಡಬೇಡ. ಬಿಟ್ಟು ಬಿಡು. ಹೆಣ್ಮಕ್ಳು ನಾವು. ಹೆಂಗಸರಿಗೆ ಇಷ್ಟು ಜೀವ ತಿನ್ನಬೇಡ. ಬಿಡು, ನಿನ್ನ ಕಾಲಿಗೆ ಮುಗಿತೀನಿ. ಈಗ ನನ್ನ ಹೊಟ್ಟೆಗಿರೋದು ನಿಂದ ಕೂಸುಮಾರ. ಬಿಟ್ಟು ಬಿಡು. ಪದ್ಮಿ, ಅವ್ವ ನಿನ್ನನ್ನು ಕರೆಯಕತ್ತಾಳ. ಬಾ ಮನೆಗೆ ಬಂದು ಅವು ಏನಂತಾಳ ಅದನ್ನು ಕೇಳ್ದಿ ಈ ಊರಾಗ ಇರ್ತಿದಿ. ಇಲ್ಲ ಅಂದ್ರೆ ನೀನು ಬದುಕಿರಲ್ಲ, ನೀನು ಹೊಟ್ಟೆ ಆಗಿರೋದು ಬದುಕಿರೋದಿಲ್ಲ. ಇನ್ಮೇಲೆ ಬರ್ಡೇದು ವಿಶ್ ಮಾಡೋದು ಶುರುವಾಗುತ್ತೆ. ಯಾರ್ಯಾರಿಗೆ ನೋಡೋಕೆ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡಬೇಡ್ರಿ.
ಇನ್ನೊಂದು ವಿಷಯ ಏನಂದ್ರೆ ಮತ್ತೆ ನೀವು ಲಕ್ಷ್ಮಿಗೆ ಅವ್ರಿಗೆ ಹೊಡೆಯೋದ ತೋರ್ಸಕತ್ತೀರಿ, ಅವ್ರು ತಿರುಗಿ ಯಾವಾಗ ಬೀಳ್ತಾರಂತ ಕೇಳಬೇಡ್ರಿ. ಆಲ್ರೆಡಿ ಅವ್ರು ತಿರುಗಿ ಬಿದ್ದಾರ. ಈಗ ಯಾರು ಶ್ರೀನಿವಾಸ್ ಹೆಂಗೆ ಅವ್ರಿಗೆ ಟಾರ್ಚರ್ ಕೊಡ್ತಾನ ಹಂಗಂಗೆ ಅವ್ರು ಸ್ಟ್ರಾಂಗ್ ಆಗ್ತಾ ಹೋಗ್ತಾರ. ಅದನ್ನು ತೋರ್ಸೋ ಪ್ರಯತ್ನ ಮಾಡಕತ್ತೀನಿ. ದಯವಿಟ್ಟು ಯಾರು ಕಮೆಂಟ್ ಮಾಡಿ ಅಂದರೆ ಒಳ್ಳೆ ಕಮೆಂಟ್ ಮಾಡಿ ಅದನ್ನೇ ಕೇಳ್ಬಿಡಿ, ಯಾಕೆ ಹಿಂಗೆ ಮಾಡಿದ್ರಿ ಹಂಗೆ ಮಾಡಿದ್ರಿ ಅಂತೇಳಿ. ಕತೆನ ಒಂದು ಲೆವೆಲಿಗೆ ತೊಗೊಂಡೋಗತ್ತೀವಿ. ಅದಕ್ಕೋಸ್ಕರ ಇವ ಹೆಂಗೆ ಅವ್ರಿಗೆ ಟಾರ್ಚರ್ ಕೊಡ್ತಾನೆ ಅವ್ರು ಹಂಗಂಗೆ ಸ್ಟ್ರಾಂಗ್ ಆಗ್ತಾರೆ ಅನ್ನೋದು ತೋರ್ಸಕತ್ತೀನಿ ನಾನು. ಪ್ಲೀಸ್ ನೋಡ್ಕೊಂತ ಹೋಗ್ರಿ. ಕತೆ ಭಾಳ ಚೆನ್ನಾಗೈತಿ, ನಿಮಗೆ ಭಾಳ ಇಷ್ಟ ಆಗುತ್ತೆ. ಬರೀ ಬಡ ವಿಶ್ ಮಾಡ್ಬಿಡೋಣ. 12:30 ಟೈಮು. ಫಸ್ಟ್ ಆ್ಯನಿವರ್ಸರಿ ಬಂದೈತಿ. ಯಾರೂ ಅಲ್ಲ, ಒಬ್ಬರು ಮೇಡಮು, ಅವ್ರ ಹೆಸರು ರಶ್ಮಿ ಕುಲಕರ್ಣಿ ಮೇಡಮ್. ನಾನು ನಿಜವಾಗ್ಲೂ ನಾವು ಎಲ್ಲರೂ ಕಮೆಂಟ್ ನೋಡಿದ್ದು ರಾತ್ರಿಗೆ 11 ಗಂಟೆ ಮೇಲೇ. ಯಾಕಂದ್ರೆ ಸ್ವಲ್ಪ ಟೈಟ್ ಇತ್ತು ನಂದು ಶೆಡ್ಯೂಲು. ನಂದು ಅಂಗಡಿ ಇತ್ತಲ್ರಿ, ಮದ್ವೆದು ಸೀಸನ್ನು, ನಮ್ಮದು ಅಂಗಡಿಯೊಳಗೆ ಗಿಫ್ಟ್ ಹೋಗ್ತಾವು. ಹಾಗಾಗಿ ನಂಗೆ ಒಂಚೂರು ಪುರ್ಸತ್ತಿರಲಿಲ್ಲ. ವಿಡಿಯೋನ ಅದು ಹೆಂಗೆ ಮಾಡಿ ಹಾಕಿನೋ ಅದು ನನಗೆ ಗೊತ್ತು, ಬೇಜಾರಾಗಬೇಡಿ. ಅದು ಯಾವುದು ಏನು ನಾನು ನೆಕ್ಸ್ಟ್ ಕಮೆಂಟ್ ಬಂದರೆ ವಿಶ್ ಮಾಡ್ತೀನಿ. ಫಸ್ಟು ಆ್ಯನಿವರ್ಸರಿ ವಿಶಸ್ ಐತಿ. ಯಾರು ಶೈಲಾ ಮತ್ತು ಶಿವಾನಂದ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಇವತ್ತು. ಶೈಲಾ ಮತ್ತು ಶಿವಾನಂದ್ ಸರ್, ನಿಮ್ಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದ್ರಾಣಿ ಅವ್ರದ್ದು ದೀಪು ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳಿದರು. ದೀಪು, ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಶೀಲಾ ಅವರು ಮೆಸೇಜ್ ಮಾಡ್ಯಾರ. ಅವ್ರ ಅಣ್ಣ ಅತ್ತಿಗೆದು ಹೆಸರು ಹಾಕಿಲ್ಲ, ಅಕ್ಕ ಭಾವದು ಹೆಸರು ಹಾಕಿಲ್ಲ. ಅಣ್ಣ ಅತ್ತಿಗೆ ಮತ್ತು ಅಕ್ಕ ಭಾವ ಇಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಇವಾಗಲೂ ನಾನು ಇನ್ನೂ ಯಾರ ಕಮೆಂಟ್ಗೂ ರಿಪ್ಲೈ ಮಾಡಿಲ್ಲ. ಆಲ್ರೆಡಿ 12:30 ರಿಪ್ಲೈ ಮಾಡೇ ಮಲ್ಗೋದು. ಅದಕ್ಕೆ ಮುಂಚೆ ಬರ್ಡೇ ವಿಶೇಷ ಮಾಡ್ತಾ ಇದ್ದೀನಿ. ಹೇಮಂತ್ ಕುಮಾರ್ ಅಂತ ID ಇದೆ. ಅವ್ರ ತಮ್ಮ ಹರಿಪ್ರಸಾದ್ ಅವ್ರ ಬರ್ಡೇ ಅಂತೆ, 19th ಅಂತ ಹಾಕ್ಯಾರ. ಹೇಮಂತ್ ಕುಮಾರ್ ಅವ್ರ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಹರಿಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ರಶ್ಮಿ ಕುಲಕರ್ಣಿ ಅವರೇ, ನಿಮ್ಮದು ತಮ್ಮನ ಬರ್ಡೇ ಇತ್ತು ಅಂತ ಹೇಳಿದ್ರಿ ನಿನ್ನೆ. ಸಾರಿ, ನಂಗೆ ವಿಶ್ ಮಾಡೋಕ್ಕಾಗಿರಲಿಲ್ಲ. ಬಿಲೇಟೆಡ್ ವಿಶಸ್ ಇವತ್ತು ಮಾಡ್ತೀನಿ. ಜಯತೀರ್ಥ ಪುಟ್ಟ ಅಥವಾ ಜಯತೀರ್ಥ ಅವರೇ, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ ಫಾರ್ ಬಿಲೇಟೆಡ್ ವಿಶಸ್. ಭಾಗ್ಯಲಕ್ಷ್ಮಿ ಮೇಡಮ್, ನೀವು ನನ್ನ ಮರುವಿಗೆ ಒಂದು ಇದು ಸೊಲ್ಯೂಷನ್ ಕೊಟ್ಟಿದ್ರಿ. ಏನಂತ ಹೇಳಿದ್ರೆ, ಚಾಂಟ್ ಮಾಡಿರಿ ಅಂತ ಹೇಳಿ. ನೀವು ನಂಬ್ತಿರೋ ಎಲ್ಲೋ ಗೊತ್ತಿಲ್ಲ, ನಾನು ತುಂಬ ಬಿಲೀಫ್ ಮಾಡ್ತಾ ಇದ್ದಿದ್ದು ದೇವ್ರನ್ನ, ದಟ್ಟು ಧರ್ಮಸ್ಥಳದ ಮಂಜುನಾಥ. ನಂಗೆ ಆಮೇಲೆ ಮತ್ತು ಆಂಜನೇಯ, ಯಾಕಂದ್ರೆ ಆಂಜನೇಯ ಮತ್ತು ಶ್ರೀರಾಮನ ಯಾಕೆ ಇಷ್ಟಪಡ್ತಿದ್ದೆ ಅಂದರೆ ನನ್ನ ತಮ್ಮಗಿಷ್ಟ ಅಂಥೇಳಿ. ಹಾಗಾಗಿ ನಾನು ಭಾಳ ಇಷ್ಟಪಡ್ತಿದ್ದೆ. ಈಗ ನಂಗೆ ದೇವ್ರ ಮೇಲೆ ಭಕ್ತಿ ಉಳಿದಿಲ್ಲ. ನಾನು ಆ್ಯಕ್ಚುಲಿ ಯೋಗ ಮಾಡ್ತಾಯಿದ್ದೆ. ಯೋಗ, ಪ್ರಾಣಾಯಾಮ, ಅಲೋಮ ವಿಲೋಮ, ಭ್ರಾಮರಿ ಪ್ರಾಣಾಯಾಮ ಮಾಡ್ತಾಯಿದ್ದೆ. ಯಾಕಂದರೆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಂಗೆ ನಿದ್ದೆ ಚಲೋ ಆಗುತ್ತೆ ಅಂತೇಳಿ ಈಗೆಲ್ಲ ಬಿಟ್ಬಿಟ್ಟಿನಿ. ಸ್ವಲ್ಪ ಅಲ್ಲ, ಪೂರ ನಂಬಿಕೆ ಇಲ್ಲ ದೇವ್ರ ಮೇಲೆ. ವಾಪಸ್ ಮತ್ತೆ ಅಳವಡಿಸ್ಕೊಳ್ಳೋಕೆ ಕಷ್ಟ ಆಗತ್ತೈತಿ. 1 ವರ್ಷ ಆಯಿತು. ದೇವ್ರಿಗೂ ನನಗೂ ನೈ ಬಂತ. ಇಷ್ಟ ವಿಷಯ ಸಿದ್ದಿದ್ದಿವತ್ತು ಅಂತ ಅಂದ್ಕೊಂಡೀನಿ. ಓಕೆ, ಬಾಯ್. ಮತ್ತು ಹಾಗೆ ಅವ್ರ ಟ್ವಿನ್ಸ್ ಅನ್ಕೋತೀನಿ. ಮೇಡಮ್ಮು ಬೆಂಗಳೂರು ಗ್ರಾಮಾಂತರ ಅಂತ ಹಾಕಿದರು. ಬೆಂಗಳೂರು ಗ್ರಾಮಾಂತರ ಅಂದರೆ ಯಾವುದು, ರಾಮನಗರನ ಅಥವಾ ಬಡದಿನ ಅಥವಾ ಯಾವುದು ಅಂತ ಗೊತ್ತಿಲ್ಲ. ಅದನ್ನೊಂದು ರಿಪ್ಲೈ ಮಾಡಿಬಿಡಿ. ಅವ್ರ ಮಕ್ಕಳು ಟ್ವಿನ್ಸ್ ಅನ್ಕೋತೀನಿ, ಇಂಪನ ಮತ್ತು ಸಿಂಚನ ಅವ್ರದ್ದು ಹುಟ್ಟದ ಹಬ್ಬ ಅಂತೆ. ಅವ್ರಿಗೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾವ್ ಅ ವಂಡರ್ಫುಲ್ ಡೇ ಅಹೆಡ್, ಹ್ಯಾವ್ ಅ ವಂಡರ್ಫುಲ್ ಇಯರ್ ಅಹೆಡ್. ಎಂಜಾಯ್ ದ ಡೇ.